ನೆಕ್ಸ್ಟ್ ಮಾರ್ನಿಂಗ್. ಇವಾಗ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಅವಳ ಹೆಸರು ಸಾಕ್ಷಿ ಅಂತ. ಅವಳು ನನಗೆ ಆಳ್ವಾಸಲ್ಲಿ ಫ್ರೆಂಡ್ ಆಗಿದ್ದು. ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯುನ ಆಳ್ವಾಸಲ್ಲಿ ಮಾಡಿದ್ದು. ಅಲ್ಲಿ ಫ್ರೆಂಡ್ ಆಗಿದ್ದು. ಬಟ್ ಅವರು ಇವಾಗ ಬ್ಯಾಂಗ್ಳೂರಲ್ಲಿದ್ದಾರೆ. ಅದರಿಂದ ಎಷ್ಟೊಂದು ಡೇಸ್ ಆಗಿದೆ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಅವಳನ್ನ ಮೀಟ್ ಮಾಡ್ತಿದ್ದೆ ಮದುವೆಗಿಂತ ಮುಂಚೆ. ಬಟ್ ಇವಾಗೆಲ್ಲೂ ಫ್ರೀ ಸಿಕ್ಕಿಲ್ಲ, ಇವಾಗೆಲ್ಲೂ ಮೀಟ್ ಮಾಡಿರಲಿಲ್ಲ. ಬಟ್ ಟುಡೇ ವಿ ಬೋತ್ ಆರ್ ಮೀಟಿಂಗ್ ಈಚ್ ಅದರ್. ಲೆಟ್ಸ್ ಸಿ ಏನೇನಾಗುತ್ತೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ಶಾಪಿಂಗ್ ಕೂಡ ಇದೆ. ಈವನ್ ವಿ ನೀಡ್ ಟು ಡೂ ಸಮ್ ಶಾಪಿಂಗ್. ಲೆಟ್ಸ್ ಗೋ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ದಿಸ್ ಇಸ್ ಮೈ ಔಟ್ಫಿಟ್. ಐ ಆಮ್ ವೇಟಿಂಗ್ ಫಾರ್ ದಿ ಕ್ಯಾಬ್ ಗೈಸ್. ನನ್ನ ವ್ಲಾಗಿಗೆ ನೀನು ತೋರಿಸ್ತಿರೋದೊಂದು ನೀನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸಾಕ್ಷಿ. ಗೈಸ್, ನಮ್ಮ ಹುಡುಗಿ ವ್ಲಾಗಲ್ಲಿ ಕಾಣಿಸ್ಕೋಬಾರ್ದಂತೆ, ತೋರಿಸ್ಬಾರ್ದಂತೆ. ಸಾಕ್ಷಿನ ಮೀಟ್ ಮಾಡಿದ್ದೀನಿ, ಹುಡುಕ್ತಾ ಇದ್ದೀವಿ ಎಲ್ಗೋಗೋದು ಅಂತ ಹೇಳ್ಬಿಟ್ಟು. ಎಲ್ಗೋಗೋದಂತ ಗೊತ್ತಾಗ್ತಿಲ್ಲ. ಇಂದಿರಾನಗರಲ್ಲಿ ಇದ್ದೀವಿ. ಸಾಕ್ಷಿ ಎಲ್ಗೋಗೋದು? ನಾನು ವಿಡಿಯೋ ಮಾಡಿದ್ರೆ ಅವಳೇನು ಮಾತಾಡಲ್ಲ ಅಂತ. ಫೈನಲಿ ವಿ ಡಿಸೈಡೆಡ್ ಟು ಗೋ ಟು ಮೆಕ್ಡೊನಾಲ್ಡ್ಸ್. ನಾನು ತಿನ್ನೋದೆಲ್ಲ ತೋರಿಸೋಣ. ವಿ ಆರ್ಡರ್ಡ್ ಒಂದು ಚಿಕನ್ ಬರ್ಗರು, ಇನ್ನೊಂದು ಮೀಲ್ ಯಾವುದು ಕಾರ್ನ್ ಆ್ಯಂಡ್ ಚೀಸು. ಸಾಕ್ಷಿ ವೆಜಿಟೇರಿಯನು, ನಾನು ನಾನ್ ವೆಜ್ ತಿನ್ನಲ್ಲ. ನಾನು ಚಿಕನ್ ಬರ್ಗರ್, ಇನ್ನೊಂದು ಪೆರಿ ಪೆರಿ ಮತ್ತು ಕೊಕ್ಕು ಮೀಲಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹಿಯರ್ ಈಸ್ ಅವರ್ ಆರ್ಡರ್. ಹಿಯರ್ ಈಸ್ ಮೈ ಗರ್ಲ್. ಮತ್ತೆ ಮಂತ್ರಿ ಹೋಗೋಣ ಅಂತ ಹೊರಡಿತೀವಿ. ಅಲ್ಲೇ ಹೆಂಗಿದ್ರು ಎಲ್ಲಾದರೂ ಸಿಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಈಗ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಿದ್ದೀವಿ. ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸಾಕ್ಷಿ ಗೈಸ್, ವಿ ಆರ್ ಇನ್ ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್. ಹುಡುಗರಿಗೆ ಎಂತ 650 ಅಂತ ಪೇರು. ಮಾಲ್ ಮುಂದಗಡೆ ಇಟ್ಕೊಂಡಿದೀವಿ ಅಂತ ಬೇಕಾಬಿಟ್ಟು ರೇಟ್ ಹೇಳ್ತಾರೆ ತಾನೇ. ಅದೇ ಹೊರ್ಗಡೆ ಅದು ಏನು ಕ್ವಾಲಿಟಿನೂ ಇರಲ್ಲ ಅನ್ಕೋತೀನಿ ನಾನು ಇಷ್ಟು. ಇಲ್ಲಿ ನೋಡೋಣ, ಕಾಶ್ಮೀರಿ ಕುರ್ತೀಸ್, chocolates. You want chocolate? ಟೇಸ್ಟ್ ಮಾಡೋಕೆ ಇಸ್ಕೋ ಸಾಕ್ಷಿ ಕೊಡ್ತಾರೆ. ನೆನ್ನೆ ನಾನು ಇದೊಂದು ಟೇಸ್ಟ್ ಮಾಡಿದೆ, ಫುಲ್ಲು ಹುಳಿ ಇದೆ. ಪಾಪುಗೆ ಮನೆಗೆ ತೊಗೊಂಡು ಹೋಗೋಣ ಅಂತ. ಅದೇನು ಹಾಜ್ಮೂಲ ಇದಾಗ ತೊಗೊಂಡಿರೋದು. ಇದು ಸಾಕ್ಷಿ ಒಂದು ಪ್ಯಾಕೆಟ್, ನಾನು ಒಂದು ಪ್ಯಾಕೆಟ್ ತೊಗೊಂಡು. ದಿಸ್ ಟೇಸ್ಟ್ ಗುಡ್. ಇದು ಸಾಕ್ಷಿ ತೊಗೊಂಡು. ನಾವು ವಿ ಆರ್ ಗೋಯಿಂಗ್ ಟು ಜುಡಿಯೋ ಗೈಸ್. ನೆನ್ನೆ ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಆಗಿದೆ, ಇವಾಗ ಜುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ನೈಸ್.
ಎಷ್ಟು ರಶ್ ಇದೆ ಅಂದರೆ ಬಿಲ್ಲಿಂಗಿಗೆ. ವಿ ಹ್ಯಾಡ್ ಟೇಕನ್ ದೀಸ್ ಥಿಂಗ್ಸ್ ಅಷ್ಟೇ. ಬೇರೆ ಯಾವುದು ಬಟ್ಟೆ ಏನು ಇಷ್ಟ ನಮಗೆ ಸೈಜ್ ಸಿಗ್ತಿಲ್ವೋ, ಬೇರೆಯವ್ರಿಗೆ ಎಲ್ರಿಗೂ ಸಿಗ್ತೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಮೀಡಿಯಮ್ ಸೈಜ್ ಒಂದು ಇಲ್ಲ, ಅಷ್ಟು ಇದೆ. ಇದು ಒಂದು ತಗೋತೀನಿ, ಬೇರೆ ಯಾವುದಾದ್ರು ಚೆನ್ನಾಗಿದೆ ಬೇಡ. ಬೇಡ ಗ್ರೀನ್ ಟೀ ಒಂದು, ಅದ್ಯಾವುದು ನಿಯಾಸಿನಮೈಡ್, ಇದೊಂದು ಸಾಕು. ಟ್ರೈ ಮಾಡಿಬಿಟ್ಟು ನೋಡಿಬಿಟ್ಟು ಇಷ್ಟ ಆದರೆ ನೆಕ್ಸ್ಟ್ ತೊಗೊಳ್ಳೋಣ. Done with the shopping. We are going to west side now. ನೆನ್ನೆ ನಾನು ನೋಡಿದ್ದು ಹ್ಯಾಂಡ್ ಬ್ಯಾಗ್ಸ್ ತೋರಿಸ್ತೀನಿ. ಇಲ್ಲಿ ನೆನ್ನೆ ಕ್ರಾಪ್ ಟಾಪ್ಸ್ ತೊಗೊಂಡೆ. ಜಂಪ್ ಸೂಟ್ ಓಕೆ ನೈಸ್. ತಗೋತೀಯ ಸಾಕ್ಷಿ? ಬಟ್ ಡಲ್ ಹೊಡಿತಾ ಇದೆ ಅನ್ಸುತ್ತೆ. ಲೆಟ್ಸ್ ಸೀ ದಿಸ್ ಒನ್. ನನಗೆ ವೆಸ್ಟ್ ಸೈಡ್ ಸ್ಲಿಪ್ಪರ್ ಸಿಕ್ಕಾಪಟ್ಟೆ ಇಷ್ಟ. ನೆನ್ನೆ ಇಲ್ಲೇ 2 ಪೇರ್ಸ್ ತೊಗೊಂಡಿದ್ದು. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಈವನ್ ಅಷ್ಟು ಜನನೂ ಇರಲ್ಲ. ದಿಸ್ ಇಸ್ ಬ್ಲ್ಯಾಕ್ ಬಟ್ ಮಿರರಲ್ಲಿ ಬ್ಲೂ ಕಾಣಿಸ್ತಿದೆ. ಗೈಸ್ ಇಲ್ಲಿ ನೋಡಿ ಎಷ್ಟು ಫ್ರೀ ಇದೆ ಅಂತಂದರೆ ಈವನ್ ಬಿಲ್ಲಿಂಗ್ ಹತ್ರನೂ ಕೂಡ ಒಬ್ಬರು ಇಲ್ಲ, ಯಾರೋ ಒಬ್ಬರಿದ್ದಾರೆ ಅಷ್ಟೆ. ಫುಲ್ ಅಷ್ಟು ಗೈಸ್ ವೆಬ್ ಸೈಡ್ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ಲಿಂಗ್ ಬಂದಿದ್ದೀವಿ. ಸಾಕ್ಷಿ ಯಾವುದೋ ಹೊಸದಾಗಿ ಓಪನ್ ಆಗಿದೆ, ನೋಡ್ಕೊಂಡು ಬರೋಣವ. ಇಷ್ಟ ಆಗಿಲ್ಲ. ಗೋಯಿಂಗ್ ಬ್ಯಾಕ್. ಗೈಸ್ ನಾನು ಈಚೆ ಹೋಗಿದ್ದೀನಿ, ಹಂಗಾದ್ರೂ ಸಾಕ್ಷಿ ಇನ್ನ ಇಲ್ಲಿ ಶಾಪಿಂಗ್ ಮಾಡ್ತಿದ್ದೆ. ಡನ್ ವಿತ್ ದಿ ಶಾಪಿಂಗ್ ಗೈಸ್, ಗೋಯಿಂಗ್ ಬ್ಯಾಕ್ ಟು ಹೋಮ್. ಎಲ್ಲಿಗೆ ಹೋಗೋದು? ಐಸಿ ಏನು ಶಾಪ್ ಮಾಡಲ್ಲ, ಎಲ್ಲ ನಾನೇ ಶಾಪ್ ಮಾಡ್ತೀನಿ. ಇಲ್ಲಿ ನೋಡು, నేనేನೋ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಬಟ್ ನೀನು ಶಾಪಿಂಗ್ ಮಾಡಲ್ಲ ಅಂತ ಬಂದು ನೀನು ಮಾಡಿದೆ ಅಷ್ಟೆ. ಗೈಸ್ ನಾವು ಯು ಆರ್ ಗೋಯಿಂಗ್ ಟು ಡಾಮಿನೋಸ್. ಪಿಜ್ಜಾ ತಿಂದ್ಬಿಟ್ಟು ಹೋಗ್ತೀವಿ. ಮತ್ತೆ ಒಳಗಡೆ ಬಂದ್ವಿ, ಮಾಲ್ ಒಳಗಡೆ. ಇದನ್ನ ಕೊಡೋಕ್ಕೆ 20 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು
ವಿ ಆರ್ ಗೋಯಿಂಗ್ ಬ್ಯಾಕ್ ಗೈಸ್. ಮನೆಗೆ ಹೋಗ್ತೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಈಚೆ ಬರಬೇಕು. ನೋಡೋಣ, ಆಮೇಲೆ ಈವ್ನಿಂಗ್ ಅವ್ರು ನೈಟ್ ಬರ್ತೀನಿ, ನೋಡೋಣ. ನಾವು ಐ ಆಮ್ ವಿತ್ ಪ್ರದೀಪ್. ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀನಿ ತಡೀರಿ. ಇಟ್ಸ್ ಮೈ ಫೇವ್ರೆಟ್ ಪ್ಲೇಸ್, ಗ್ಲೆನ್ಸ್ ಬೇಕ್ ಹೌಸ್. ಕಮ್ ಲೆಟ್ಸ್ ಗೋ ಇನ್ಸೈಡ್. ದಿಸ್ ಇಸ್ ದಿ ಸರ್ಪ್ರೈಸ್ ಫಾರ್ ಮೀ. ಐ ವಾಸ್ ನಾಟ್ ಎಟ್ ಆಲ್ ನೋಯಿಂಗ್ ಪ್ರದೀಪ್ ಇಲ್ಲಿ ಕರ್ಕೊ ಬರ್ತಿದ್ದಾರೆ ಅಂತ. They ordered something, have, and I will tell you how it is. Our mango cheesecake is here. Get along with the base. It's very nice. Mango cheesecake. This is Pradeep order ಮಾಡಿದ್ದು egg puff. Are going to Talapak for biryani. ಊಟಕ್ಕೆ ಹೋಗ್ತಿದ್ದೀವಿ ಇವಾಗ ನೈಟ್. ಐ ಆಮ್ ಗೋಯಿಂಗ್ ವಿತ್ ಪ್ರದೀಪ್. ವೇರ್ ಟು ಗೋ? ಓ, ಲೆಜೆಂಡರಿ ಬಿರಿಯಾನಿ ಅಂತ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎವ್ರಿಥಿಂಗ್ ಇಸ್ ವೆರಿ ನೈಸ್. ಮಟನ್ ಬಿರಿಯಾನಿ ಇಲ್ಲ. ಪ್ಲಸ್ ನಾವು ಆರ್ಡರ್ ಮಾಡಿದ್ದು ಕುಚ್ಚಿ ಮಟನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ ಮತ್ತು ಮುರುಮುರು ಪ್ರಾನ್ಸು. ಇವಾಗ ಕುಚ್ಚಿ ಮಟನ್ ಬಂದಿದೆ, ಟೇಸ್ಟ್ ಅನ್ನೋದು. ದಿಸ್ ಇಸ್ ದಿ ಕುಚ್ಚಿ ಮಟನ್. ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆಯಾ? I'll taste and tell you guys. Very nice. Nice. ಸಕ್ಕತ್ತಾಗಿದೆ. ಇಲ್ಲಿ ಬಂದರೆ ಫುಡ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಮಟನ್ ಬಿರಿಯಾನಿ ಮತ್ತು ಮುರುಮುರು ಪ್ರಾನ್ಸ್ ಇನ್ನೆರಡು ಬರೋದಿದೆ, ಅದು ಬಂದಾದ್ಮೇಲೆ ಅದ್ರ ಟೇಸ್ಟ್ ಹೇಗಿದೆ ಅನ್ನೋದನ್ನು ಹೇಳ್ತೀನಿ. ದಿಸ್ ಇಸ್ ಮುರುಮುರು ಪ್ರಾನ್ಸ್. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಮುರುಮುರು ಪ್ರಾನ್ಸ್ ಬಿಸಿ ಇದೆ, ಕ್ರಿಸ್ಪಿ ನೈಸ್. ಸ್ವಲ್ಪ ಸುಡ್ತಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಈ ಪ್ಲೇಸಿಗೆ ಬಂದುಬಿಟ್ಟು ಟ್ರೈ ಮಾಡಿ ನೋಡಿ. ಹೋಟೆಲ್ ಸಕ್ಕತ್ತಾಗಿದೆ ಟೇಸ್ಟ್. ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಇಷ್ಟ ಆಗುತ್ತೆ. ಇದು ನಾವು ಆರ್ಡರ್ ಮಾಡಿದ್ದು, ಹೈಲಿ ರೆಕಮೆಂಡ್. ಈ ಐಟಮ್ಸ್ ನಮಗೆ ಸಖತ್ ಇಷ್ಟ ಆಯಿತು. I like that one here. Done with the dinner. The food was really good and a good taste. Since 1957 ಅಂತ. This is Chennai based company. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಚೆನ್ನೈಯಲ್ಲೇ ಇರೋದು. ಇಲ್ಲೆಲ್ಲ ಬ್ರಾಂಚಸ್ ಇರೋದು. ಬಟ್ ಟೇಸ್ಟ್ ಇಸ್ ವೆರಿ ಗುಡ್. ನಿಯರ್ ಬೈ ಇದ್ದರೆ ಆರ್ ಏನಾದರೂ ಬಂದರೆ ಟೇಸ್ಟ್ ಮಾಡಿ ಅಷ್ಟೇ. Now we are going back to Pune.
ವಾಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ಐ ಹ್ಯಾಡ್ ಟೇಕನ್ ಫ್ರಮ್ ಝೂಡಿಯೋ. ಝೂಡಿಯೋಲಿ ಕ್ಲಾತ್ಸ್ ಯಾವುದು ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಟ್ರಾವೆಲಿಂಗ್ ಕ್ಯಾರಿ ಮಾಡೋಕ್ಕೆ ಅಂತ ಐ ಹ್ಯಾಡ್ ಟೇಕನ್ ದಿಸ್ ಪೌಚ್. ಫಾರ್ ದಿಸ್ ಐ ಪೇಡ್ 299. ಔಟ್ಸೈಡ್ ಚಾಕ್ಲೇಟ್ಸ್ ಇದು ಚೆನ್ನಾಗಿದೆ ಅಂತ ಹೇಳಿ ಔಟ್ಸೈಡ್ ತೊಗೊಂಡಿದ್ದೆ. ದಿಸ್ ಟೇಸ್ಟ್ ವೆರಿ ನೈಸ್, ಟೇಸ್ಟಿ. ದೆನ್ ಐ ವಾಂಟೆಡ್ ಟು ಟ್ರೈ ನ್ಯೂ ಶೇಡ್ಸಲ್ಲಿ ಲಿಪ್ಸ್ಟಿಕ್ಸ್ ಟ್ರೈ ಮಾಡಬೇಕಿತ್ತು ನಾನು. ಅದಕ್ಕೆ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಇಷ್ಟ ಆಗಿಲ್ಲ ಶೇಡ್ಸ್ ಅಂತ ಅಂದ್ರೂ ಯೂಸ್ ಮಾಡ್ದಲ್ಲೇ ಇದ್ರು ಓಕೆ ಕಡಿಮೆ ಅಲ್ವಾ ಅಂತ ಹೇಳ್ಬಿಟ್ಟು 2 ಲಿಪ್ಸ್ಟಿಕ್ಸ್ ಶೇಡ್ಸ್ ತೊಗೊಂಡೆ ಬೇರೆ ಬೇರೆದು. ದೆನ್ ಐ ಟೇಕನ್ ಶೀಟ್ ಮಾಸ್ಕ್. ದಿಸ್ ಟೀ ಟ್ರೀ ಇದು ಒಂದು, ಮತ್ತು ನಿಯಾಸೆನಮೈಡ್ ಒಂದು 2 ಶೀಟ್ ಮಾಸ್ಕ್. ಆಫ್ಟರ್ ದಟ್ ದೆನ್ ವಿ ವೆಂಟ್ ಟು ವೆಸ್ಟ್ ಸೈಡ್. ವೆಸ್ಟ್ ಸೈಡಲ್ಲಿ ಏನು ತೊಗೊಂಡೆ ನಾನು ತೋರಿಸ್ತೀನಿ. ವೆಸ್ಟ್ ಸೈಡಲ್ಲಿ ಆಲ್ರೆಡಿ ನಾನು ಎಷ್ಟೊಡೆ ಶಾಪಿಂಗ್ ಆಗಿತ್ತು, ಬಟ್ ಇವತ್ತು ಹೋಗಿದ್ದಕ್ಕೆ ಇವತ್ತು ಸ್ವಲ್ಪ ತೊಗೊಬಂದು. ಐ ಟೇಕನ್ ಇಯರಿಂಗ್ಸ್, ದಿಸ್ ಕ್ಯೂಟ್ ಇಯರಿಂಗ್ಸ್, ದಿಸ್ ಒನ್, ಆ್ಯಂಡ್ another one is this one. These are the 2 cute earrings I have taken. It's nice. ಇಷ್ಟ ಆಯಿತು ಅಂತ ಹೇಳಿ 2 ಇಯರಿಂಗ್ಸ್ ತೊಗೊಂಡೆ. ದೆನ್ ಆಫ್ಟರ್ ದಟ್ ಅದಾದಮೇಲೆ ಮುಗಿಸ್ಕೊಂಡು ನಾವು ಇಂದಿರಾನಗರಿಗೆ ಬಂದಾಗ, ಇಂದಿರಾನಗರಲ್ಲಿ ಸ್ವಲ್ಪ ಶಾಪ್ಸ್ ಇತ್ತು, ಪ್ರದೀಪ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು. ಅಲ್ಲಿ ತೊಗೊಂಡಿದ್ದು 2 ಶಾರ್ಟ್ ಕುರ್ತೀಸ್ ಮತ್ತು 1 ನಾರ್ಮಲ್ ಕುರ್ತಿ ತೊಗೊಂಡಿದ್ದು. ಐ ವಿಲ್ ಶೋ ದೋಸ್ ಥಿಂಗ್ಸ್ ಆಲ್ಸೋ. This is the normal kurti I have taken, and these 2 are the short kurtis. ಓಪನ್ ಮಾಡಿ ಫೋಲ್ಡ್ ಮಾಡೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ಹಾಗೆ ತೋರಿಸ್ತೀನಿ. ಚಿಕನ್ ಕರಿ ಬರುತ್ತಲ್ಲ ಶಾರ್ಟ್ ಕುರ್ತೀಸ್ ಅದು. ದೆನ್ ಆಫ್ಟರ್ ದಟ್ ವಿ ವೆಂಟ್ ಟು ಮಿನಿಸೋ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಊಟ ಮಾಡಿಕೊಂಡು ಮಿನಿಸೋಗೆ ಹೋದ್ವಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಷ್ಟು ಟೈಮ್ ಕೂಡ ಇರಲಿಲ್ಲ ನಮಗೆ. ತುಂಬ ಹರಿಯಲ್ಲಿದ್ವಿ. ಪಾಪುಗೆ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅವಳಿಗೆ ತೊಗೊಬಂದಿದ್ದು ಚಿಕ್ಕದು ಏರೋಪ್ಲೇನ್ ಥರ ಟಾಯ್ ಈ ಥರ ಇದೆ, ಅದು ಚೆನ್ನಾಗಿದೆ, ಕ್ಯೂಟಾಗಿ ಅನ್ನಿಸ್ತು, ಇಷ್ಟ ಆಯಿತು. ಅದಕ್ಕೆ ಅವಳಿಗೆ ಅದನ್ನು ತೊಗೊಬಂದ್ವಿ. ದೆನ್ ಅಲ್ಲಿ ಹೋದಾಗಲೂ ನನಗೆ ಇದೊಂದು ಟ್ರಾವೆಲ್ ಕಿಟ್ ಹಾಗೆ ಕಾಣಿಸ್ತು, ಇದು ತೊಗೊಂಡೆ. ದಿಸ್ ಒನ್. ದೆನ್ ದಿಸ್ ಒನ್ ಸ್ಲೀಪ್ ಮಾಸ್ಕ್, ಐ ಟೇಕನ್ ದಿಸ್ ಒನ್. ದೆನ್ ಅನನ್ಯ ಝೂಡಿಯೋಲಿ ಇದು ಆಕ್ಸೆಸರೀಸ್, ಹೇರ್ ಆಕ್ಸೆಸರೀಸ್ ಇದು ತೊಗೊಬರೋಕ್ಕೆ ಹೇಳಿದ್ರು ಬೋನ, ಬಟ್ ನನಗೆ ಅಲ್ಲಿ ಸಿಕ್ಕಿಲ್ಲ, ನಾನು ನೋಡಿದೆ ಸಿಕ್ಕಿಲ್ಲ. ಸೊ ಮಿನಿಸೋ ಅಲ್ಲಿ ಸಿಕ್ತು. ಐ ಟೇಕನ್ ಇಟ್ ಫ್ರಮ್ ಮಿನಿಸೋ. ಫಾರ್ ದಿಸ್ ಐ ಹ್ಯಾಡ್ ಗಿವನ್ 100. ಫಾರ್ ದಿಸ್ 200. For this one also, this one I paid 190. That's it guys. ಎಸ್ಟರ್ಡೇ ಏನು ತೊಗೊಂಡಿದ್ದು ಎಲ್ಲದನ್ನೂ ಕವರ್ ಮಾಡೋಕ್ಕಾಗಿಲ್ಲ, ಏನೇನು ತೊಗೊಂಡಿರೋದಂತ. ಸ್ವಲ್ಪ ಆಗಿರೋದೆಲ್ಲದನ್ನು ತೋರಿಸಿದ್ದೀನಿ ಬಿಕಾಸ್ ತುಂಬ ಶಾಪಿಂಗ್ ಮಾಡಿದ್ದೀನಿ ಮಿಡಲ್. ಇವಾಗ ನಾನು ಹೋದಾಗ ಏನು ತೊಗೊಬಂದೆ ಅದನ್ನು ತೋರಿಸಿದ್ದೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ದ ಡೇ ವಾಸ್ ಸೋ ಬ್ಯೂಟಿಫುಲ್. ಯಾರೋ ಒಂದು ತೊಗೊಂಡಾಗ ಹುಡುಗಿರಿಗೆ ಎಷ್ಟು ಖುಷಿ ಇರುತ್ತಲ್ಲ, ಅದರಲ್ಲೂ ಶಾಪಿಂಗ್ ಮಾಡಿದ್ರು ಅಂತೂ ಐ ಆಮ್ ಸೋ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲ ತೊಗೊಂಡು. ದಟ್ಸ್ ಆಲ್ ಫಾರ್ ದಿ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಿಯಾ ವ್ಲಾಗ್ಸ್.